ನಾನು ನಿಮ್ಗೆ ಇವತ್ತು ಮಟನ್ ಸಾಂಬಾರ್ ಮಾಡೋದನ್ನ ಹೇಳ್ಕೊಡ್ತೀನಿ. ಇದು ಟ್ರೆಡಿಷನಲ್ ಆಗಿರುವಂತಹ ಮಟನ್ ಸಾಂಬಾರ್, ಅಂದ್ರೆ ಎಲ್ಲ ಹಳ್ಳಿಗಳಲ್ಲಿ ಮತ್ತೆ ಎಲ್ಲರ ಮನೇಲಿ ಮಾಡೋ ಲೋಕಲ್ ಸಾಂಬಾರ್ ತರನೇ ಇರುತ್ತೆ. ಅಂಡ್ ನಮ್ಮ ಮನೇಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸೊ ಮೇ ಬಿ ನಿಮ್ಮ ಮನೇಲಿ ಕೂಡ ಹಂಗೆ ಮಾಡಬಹುದು ಅನ್ಸುತ್ತೆ. ಎಲ್ಲರೂ ಕೇಳ್ತೀವಿ, ಸುಮಾರು ನಮ್ಮ ಮನೆಗೆ ಬಂದಿರೋರೆಲ್ಲ ಕೇಳೋದೇನಂದ್ರೆ ನಿಮ್ಮ ಮನೇಲಿ ಮಾಡೋ ಮಟನ್ ಸಾಂಬಾರ್ ತುಂಬಾ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಇವತ್ತು ನಿಮ್ಮೆಲ್ಲರಿಗೂ ನಮ್ಮ ಮನೇಲಿ ಮಾಡುವಂತಹ ಒಂದು ಮಟನ್ ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ನಾನು ಮತ್ತೆ ಅಮ್ಮ ಇಬ್ಬರು ಕೂಡ ಆ ಮಟನ್ ಸಾಂಬಾರ್ ರೆಸಿಪಿನ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲು ಏನ್ ಮಾಡ್ಬೇಕಮ್ಮ? ಏನಾಗ್ತದೆ? ನಾವು ಎಷ್ಟು ಕೆಜಿ ಆಗ್ತದೆ ಸಾಂಬಾರ್ಗೆ? 1 kg ಮಟನ್ ಮಾಡಬೇಕು. ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಪಾತ್ರೆ ಇಟ್ಟು ಇದನ್ನ ಮಟನ್ ಸುಂಡಿಸ್ಬೇಕು ಚೆನ್ನಾಗಿ. ಈಗ ನೀರೆಲ್ಲ ಇದಾಗೂ ಸುಂಡೋದ್ರಿಂದ ಹುರಿಬೇಕು ಚೆನ್ನಾಗಿ. ಅದಕ್ಕೆಲ್ಲ ನೀರೆಲ್ಲ ಸುಂಡುತ್ತೆ. ಮಟನ್ ತಗೊಳ್ಳೋದು ಹೆಂಗೆ ಅಂತ ನಿಂಗೆ ಗೊತ್ತಾ? ಅಂದ್ರೆ ಮಟನ್ ಈಗ ಎಲ್ರಿಗೂ ಸುಮಾರು ಜನ ಮಟನ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಹೆಂಗ್ ತಗೊಳ್ಳೋದು? ಮಟನ್ ತಗೋಬೇಕು ಅಂದ್ರೆ ಏನ್ ನೋಡಿ ತಗೋಬೇಕು ಮಟನ್? ಮಟನ್ ಅಲ್ಲಿ ಅದು ಮೂಳೆ ಎಲ್ಲ ಗೊತ್ತಾಗ್ತದೆ ನಮ್ಗೆ. ನಾಟಿ ಮರಿ, ಈ ದೈ ಮರಿ ಅಂತ ಇರ್ತದೆ, ಅದೆಲ್ಲ ಮಟನ್ ಸಾರು ಚೆನ್ನಾಗಲ್ಲ. ಅದಕ್ಕೆ ನಾವು ಬನ್ನೂರ್ ಕುರಿ ಮಟನ್ ನೋಡ್ಬಿಟ್ಟೆ ಅದು ಬಾಲ ಇದಿರುತ್ತಲ್ಲ ಅದೆಲ್ಲ ನೋಡ್ಬಿಟ್ಟು ತಗೊಳ್ಳೋದು ಗೊತ್ತಾಗುತ್ತೆ. ಅಂದ್ರೆ ಎಳೆ ಮರಿ ಮತ್ತೆ ಬಲ್ತಿರ ಮರಿ ಎಲ್ಲ ಹೆಂಗ್ ಚೆಕ್ ಮಾಡೋದು? ಮೂಳೆಲ್ಲ ಇದಾಗಿರ್ತದೆ, ಮೂಳೆಲ್ಲೇ ನೋಡಿದ್ರೆ ಗೊತ್ತಾಯ್ತದೆ. ಮೂಳೆಲ್ಲ ದಪ್ಪ ಮೂಳೆ ಇದ್ರೆ ಇದು ಬಲ್ತಾ ಇರಲಿಲ್ಲ. ನಾವು ನೋಡ್ಬಿಟ್ಟು ಅವರು ಗೊತ್ತಾಗ ಮಾಡಿಸ್ಬಿಡ್ತಾರೆ ಅಂಗಡಿಗಳಲ್ಲಿ. ಚೆನ್ನಾಗಿಲ್ಲ, ಹಂಗೂ ಆಗಿದೆ ಹೀಗಿದೆ ಅಂದ್ಬಿಟ್ಟು ಆಡ್ಬಾರ ಕೂಡ ತಗರಿ ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ನಾವು ಬಾಲ ನೋಡ್ತೀವಲ್ಲ, ಬಾಲದಲ್ಲಿ ಕರಿ ಇದಕ್ಕಿದೆ ಅಂದ್ರೆ ಒಬ್ಬೊಬ್ರು ಅಂತಾರೆ ಬಾಲದಲ್ಲಿ ಸುಣ್ಣ ಸಾರ್ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಅಂತಾರೆ. ಅದು ಮಟನ್ ಬೇಯವಾಗ್ಲೇ ಗೊತ್ತಾಗುತ್ತೆ. ಮಟನ್ ಜಾಸ್ತಿ ಆಡ್ ಮರಿಗೆ ಸರಿ ಬರಲ್ಲ, ಸಾಂಬಾರ್ ಬನ್ನಿ ಬರಲ್ಲ. ತಗರಾದ್ರೆ ಚೆನ್ನಾಗಿರ್ತದೆ. ಹಂಗಾಗಿ ನೋಡ್ತಾ ಈಗ ಏನ್ ಮಾಡ್ಬೇಕು? ಇದನ್ನ ಫುಲ್ ಸುಂಡಬೇಕು. ಈಗ ಉಪ್ಪು ಸ್ವಲ್ಪ ಸಾಲ್ಟ್ ಹಾಕ್ತೀವಿ. ಅದು ಉಪ್ಪು ಹಿಡಿದು ಸ್ವಲ್ಪ ಚೆನ್ನಾಗಿ ಬೇಯ್ತದಲ್ಲ, ಇಲ್ಲ ಅಂದ್ರೆ ಈಗ 1 kg ತಗೊಂಡಿರೋದಲ್ಲ ನಾವು ಸಾಂಬಾರ್ ಮಾಡ್ತಿರೋದು. ಓಕೆ, ಮೆಜರ್ಮೆಂಟ್ ಹೇಳಕ್ ಬರುತ್ತಲ್ಲ, ಸುಮ್ನೆ ಅಂದಾಜ್ ಹೇಳ್ತಿರೋದ ಈಗ? ಅಂದಾಜಲ್ಲೇ ಗೊತ್ತಾಗುತ್ತೆ. ಅಲ್ಲ, ಈಗ ಇವ್ರು ಈ ಬೇರೆಯವರೆಲ್ಲ ನೋಡ್ಬೇಕಂದ್ರೆ ಅವ್ರು ಹೆಂಗ್ ಮಾಡ್ಕೋಬೇಕು ಅಂದಾಜಲ್ಲ? ಅಂದ್ರೆ ನಿನ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ. ಸೊ ನೋಡೋರ್ಗೆ ನಮ್ಗೆ ಇವೆಲ್ಲ ಮಾಮೂಲಿ ಡೈಲಿ ಮಾಡ್ತೀವಲ್ಲ ಅಭ್ಯಾಸ ಇರ್ತದೆ. ಹಂಗಾಗಿ ಒಂದ್ ಮೀಡಿಯಮ್ ಅಲ್ಲಿ ನೋಡ್ಕೊಂಡು ಮಾಡ್ಕೊಂಡಿರ್ತೀನಿ. ಒಂದ್ 4 ಸ್ಪೂನ್ ಮಟನ್ ಇದು ಪೌಡ್ರು, ಚಕ್ಕೆ ಲವಂಗ, ಬೆಳ್ಳುಳ್ಳಿ ರುಬ್ಕೊಂಡು ಅದನ್ನ ಮಾಡ್ಕೊಂಡು ಇದೆಲ್ಲ ಸುಂಡಿಸ್ಕೊಂಡು ನಮ್ಗೆ ಅದು ನಮ್ಗೆ ಎಷ್ಟು ಬೇಕಾಗ್ತದೆ ಮಾಡ್ಕೋಬೋದು. ಬೇಕು ಅಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕೋಬಹುದು. ಕಾಯಿನೂ ಜಾಸ್ತಿ ಹಾಕ್ಬಾರ್ದು, ಕಾಯಿ ಜಾಸ್ತಿ ಹಾಕಿದ್ರೆ ತಿಂದು ಚೆನ್ನಾಗಿರಲ್ಲ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲಾನು ಅರಿಶಿನ, ಸ್ವಲ್ಪ ಅರಿಶಿನ ಎಲ್ಲಾನು ಹಾಕೊಂಡು ರುಬ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಅರಿಶಿನ ಅಷ್ಟು ಹಾಕೊಂಡು ಇದನ್ನ ರುಬ್ಕೋಬೇಕು. ಸ್ವಲ್ಪ ಪತಿ ಜಾಸ್ತಿ ನುಣ್ಣಗೂ ಬೇಡ, ಒಂದ್ ಮೀಡಿಯಮ್ ಆಗಿ ರುಬ್ಕೋಬೇಕು. ಈ ತರ ಪೇಸ್ಟ್ ಯಾವುದು ನೀರೆಲ್ಲ ಸುಂಡಬೇಕು. ಇವಾಗೆಲ್ಲ ಇದು ಸುಂಡಿತು ನೀರು ಸುಂಡಿದ್ಮೇಲೆ ಇದನ್ನ ಅರಿಶಿನ, ಈರುಳ್ಳಿ ಎಲ್ಲಾನು ಇದನ್ನ ಚೆನ್ನಾಗಿ ಸ್ಮೆಲ್ ಹೋಗೋ ತನಕ ಅದನ್ನ ಬಾಡಿಸ್ಕೋಬೇಕು. ಸೊ ಇದಕ್ಕೆ ನಾವ್ ಏನೇನ್ ಹಾಕಿದೀವಿ ಅಂತ ಹೇಳಿದ್ವಿ? ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಮತ್ತೆ ಚಕ್ಕೆ ಲವಂಗ, ಸ್ವಲ್ಪ ಅರಿಶಿನ, ಇಷ್ಟು ಹಾಕೊಂಡು ನಾವು ರುಬ್ಕೊಂಡಿದೀವಿ. ಈಗ ಏನಾಗಬೇಕು? ಮಟನ್ ಸಾರು ಪೌಡ್ರು, ಕಾಯಿ, ಟೊಮೆಟೊ, ತೆಂಗಿನಕಾಯಿ ಮತ್ತೆ ಮಟನ್ ಸಾರು ಪೌಡ್ರು. ಟೊಮೆಟೊ ಎಷ್ಟು ಹಾಕಿದ್ಯಾ? ಒಂದ್ ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಹಾಕಿದ್ರೆ ಓದಿ ಟೊಮೆಟೊ ಸಾರು ತರ ಆಗಿದೆ. ನಾನು ಯಾವಾಗಲೂ ಆ ಸಾಮಾನ್ಯ ಹಾಕಲ್ಲ. 1 kg ಎಷ್ಟು ಹಾಕಿರ ನೀವೀಗ? ಒಂದ್ ಸಾಕು, ಒಂದ್ ಸಾಕು, ಒಂದು ದಪ್ಪ ಜಾಸ್ತಿ ಹಾಕ್ಬಾರ್ದು. ದೊಡ್ಡ ಟೊಮೆಟೊ ಒಂದು. ಈಗ ಆಮೇಲೆ ಮಟನ್ ಸಾಂಬಾರ್ ಪುಡಿ, ಅಂದ್ರೆ ಮಟನ್ ಸಾಂಬಾರ್ ಪುಡಿ ಏನಿರುತ್ತೆ? ಧನಿಯಾ ಮೆಣಸಿನಕಾಯಿ ಮಿಕ್ಸ್ ಮಾಡಿಸ್ಕೊಂಡು ಅದನ್ನ ಬಿಡಿಕೊಂಡಿರ್ತೀವಿ. ಓಕೆ, ಮನೇಲೆ ಧನಿಯಾ ಮತ್ತೆ ಮೆಣಸಿನಕಾಯಿ ಪುಡಿ. ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು.
ಮೆಣಸಿಕಾಯಿ ಪೌಡ್ರು, ಕಾಯಿ, ಟೊಮೊಟೊ ಎಲ್ಲ ರುಬ್ಕೊಂಡಿರೋದು. ಇದನ್ನ ಇದೆಲ್ಲ ಕುದ್ದಾದ್ಮೇಲೆ ಚೆನ್ನಾಗಿ ಗಮ್ ಅಂತ ಚೆನ್ನಾಗಿ ಬೇಯ್ತಲ್ಲ, ಆವಾಗ ಇದನ್ನ ಇವಾಗ ಹಾಕೋದು. ನಮ್ಗೆ ಎಷ್ಟು ಬೇಕಷ್ಟು ನೀರು ನಮ್ಗೆ ರೆಡಿ ಮಾಡ್ಕೊಳ್ಳೋದು. ನಮ್ಗೆ ಬೇಕಾದಷ್ಟು ನೀರು ಹಾಕೋದು. ಇದು ಕುದಿಬೇಕಲ್ವ ಈಗ? ಇವಾಗ ಇನ್ನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ರುಚಿ ನೋಡ್ಬಿಟ್ಟು ಈಗ ಇದ್ರ ಕತೆ ಮುಗೀತಾ? ಸಾಲ್ಟ್ ಹಾಕ್ಬಿಟ್ಟು ಸಾಲ್ಟ್ ನೋಡ್ಬಿಟ್ಟು ಕ್ಲೋಸ್ ಮಾಡೋದು. ನೀರು ಇಷ್ಟನಾ? ನಾನು ಹಾಕ್ಬೇಕಾ? ಬೇಕು ಅಂದ್ರೆ ಜಾಸ್ತಿ ಮಾಡ್ಕೋಬಹುದು. ನಮ್ಗೆ ಸಾಕಲ್ವ, ನಮ್ಮ ಇಷ್ಟ ಇದಕ್ಕೆ. ಹೆಂಗಿದೆ? ಇಲ್ಲ ಕರೆಕ್ಟ್ ಆಗಿದೆ. ತಿನ್ಬಿಟ್ಟು ನೀನ್ ಮಾಡಿರೋ ಸಾಂಬಾರ್ನ ತಿನ್ಬಿಟ್ಟು ಮನೆ ಸಾಂಬಾರ್ನ ಊಟ ಮಾಡ್ಬೇಕು, ಮನೆ ಸಾಂಬಾರ್ ಊಟ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸಾಂಬಾರ್ ಒಂದೇ ಇಲ್ಲ, ಅವಾಗ್ಲೂ ನಿಮ್ಮ ಮನೆ ಬಾತ್ ಚೆನ್ನಾಗಿರ್ತದೆ. ಯಾರು ಕೇಳೋದು ಜಾಸ್ತಿ? ಇಲ್ಲಿ ಸ್ಟೋರ್ ಅಲ್ಲಿ ನಾನು ಕೆಲಸ ಮಾಡಿರಲ್ಲ. ಹೆಸರು ಚಂದ್ರ ಸರ್, ಗುರುವಣ, ಯಾರು ಅಲ್ಲಿ ಹುಡುಗಿರು ನಿತ್ಯ, ಅವ್ರ ಮನೆ ಬಾತ್ ಕೊಟ್ಬಿಟ್ಟು ನಮ್ಮ ಮನೆ ನಿಮ್ ಬಾತ್ ಚೆನ್ನಾಗಿ ಪೈಸೆ ಆಗಿರ್ತದೆ ಅಂತ. ಈಗ ಏನ್ ಹೇಳ್ತೀನಿ ನಿತ್ಯ, ಗುರುವಣ್ಣ ಅವ್ರಿಗೆಲ್ಲ ಹೇಳಕ್ ಇಷ್ಟಪಡ್ತೀಯ? ವಿಡಿಯೋಲಿ ನೋಡ್ಕೊಂಡು ಹೇಳ್ಬೇಕು. ಈ ಕಡೆ ನಿತ್ಯ ಅಷ್ಟೇನೆ, ಯಾವಾಗ್ಲೂ ನಿಮ್ಮ ಮನೆ ಸಾಂಬಾರ್ ಚೆನ್ನಾಗಿರುತ್ತೆ ಆಂಟಿ, ನಿಮ್ಮ ಮನೆ ಸಾಂಬಾರ್ ಚೆನ್ನಾಗಿರುತ್ತೆ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ನಾವು ಇಷ್ಟೇ ಮಾಡೋದು ನೋಡಿಬೇಕಾರೆ. ಆಮೇಲೆ ನೀವು ನಮ್ಮನೆ ಟೇಸ್ಟ್ ನೋಡಿದ್ರ, ನೀವು ಯಾವಾಗ್ಲೂ ತಿಂದಿದ್ರ ಸಾಂಬಾರು ಬಾತು ನೋಡಿದಿರ, ಚೆನ್ನಾಗೈತೆ ಅಂತ ಹೇಳ್ತಾರೆ. ಇಷ್ಟೇ ಮಾಡೋದು ನಮ್ಮ ಮನೆ ಸಾಂಬಾರ್. ನಾವು ಬೇರೆ ಸ್ಪೆಷಲ್ ಏನೇನು ಮಾಡಲ್ಲ. ಸಾಂಬಾರೆಲ್ಲ ಆದ್ಮೇಲೆ ಇದನ್ನ ಯಾಕೆಂದ್ರೆ ಅಲ್ಲಿಗೆ ಮಡಗಿರ್ತಾರೆ, ಅದಕ್ಕೋಸ್ಕರ ಹಿಂಗೆ ಕಾಳು ಆಗುತ್ತೆ ಅಂದ್ಬಿಟ್ಟು ನಾವು ಇದನ್ನ ಯಾವಾಗ್ಲೂ ಕೂಡ ಹಂಗೇನೆ, ಅವಾಗಿಂದ ಇವಾಗಲ್ಲ ಅವಾಗಾದ್ರೂ ಇಷ್ಟೇ ಇಲ್ಲಿ ತೆಗ್ದು ಇದು ಮಾಡ್ಬಿಟ್ಟು ಮಡಗ್ತೀವಿ ಅಷ್ಟೇನೆ. ಯಾಕೆಂದ್ರೆ ನೀವು ಈ ತರ ಮಾಡ್ತಾರ ಮಾಡೋದು ಗೊತ್ತಿರೋದ್ರಲ್ಲಿ ನಾವೊಂದು ತಿಂಗೆ ಯಾವಾಗ್ಲೂ ಹಳ್ಳಿಲಿ ತೆಗೆದು ಮಾಡ್ತೀವಿ ಅಷ್ಟೇ. ಇಲ್ಲಿ ತೆಗೆದಿಂಗೆ ಮಾಡಿದ್ವಿ. ಚಾಕುಲೇ ಮಾಡ್ಬೇಕಾ? ಚಾಕು ಆದ್ರೂ ಸರಿನೆ, ಕುಡ್ಲಿ ಕುಡ್ಲಾದ್ರೂ ಸರಿನೆ, ಯಾವ್ದಾದ್ರು ಸರಿನೆ. ಹಳ್ಳಿಗಳಲ್ಲಿ ಕುಡ್ಲೆಲ್ಲ ಇರ್ತದೆ, ಇವಾಗ ಎಲ್ಲಿ ಸಿಗುತ್ತೆ ಕುಡ್ಲು, ಅದಕ್ಕೆ ನಾವು ಮೈಸೂರು ಬಂತ ಇದ್ದು ಚಾಕುನೇ ಹಾಕ್ತೀನಿ. ಅದ್ರಲ್ಲಿ ಯಾವಾಗ್ಲೂ ನಂಗೆ ಕಾಯಿಸ್ಬಿಟ್ಟು ಸಾಕಾಗ್ತದೆ. ಮಟನ್ ಸಾಂಬಾರ್ಗೆ ಸಾರು ಮಾತ್ರ ನಿಮ್ಮೆಲ್ಲೂ ಮಾಡೋದು ಗೊತ್ತಿರೋಟಲ್ಲಿ ನಾವ್ ಯಾವಾಗ್ಲೂ ಇದನ್ನ ಚಾಕುಲ್ನ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಅದು ಕಣ್ಣಿಗಿಣ್ಣಸ್ರಾದ್ರೆ ಕೂಡ ಬೇಗ ಕೆಂಪು ಕಾಗೋಗುತ್ತೆ. ಇಲ್ಲಾಂದ್ರೆ ಕಾಯಲ್ಲ. ಅದ್ರ ಕಣ್ಣೆಸರಾಗಿದ್ರೆ ಚಾಕು ಒಲೆಗೆ ಹಾಕಿದ ತಕ್ಷಣ ಕೆಂಪು ಕಾಗೋಗುತ್ತೆ, ಇಲ್ಲಾಂದ್ರೆ ಕಾಯಲ್ಲ ಅದು. ಅದಕ್ಕೆ ಕಣ್ಣೆಸರು ಕಾದೊಳಗೆಲ್ಲ ನಾವು ಅಲ್ಲೇ ಕಾದೊಳಗೆ ಹಾಕಿ ಹೊಟ್ಟೆಗೆ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಇದ್ದಾನೆ ನಿಮ್ಮೆಲ್ಲ ಮಾಡ್ತಾರ ಮಾಡೋದು ಅಂತ ಗೊತ್ತಿಲ್ಲ. ನೋಡಿಬಿಟ್ಟು ಕಮೆಂಟ್ ಮಾಡಿ. ಸಾಂಬಾರ್ನ ಕುದಿಯಕಂತ ಇಟ್ಟಿದೀವಿ. ಅದು 3 ವಿಜಿಲ್ ಬರಬೇಕು. 3 ವಿಜಿಲ್ ಆದ್ಮೇಲೆ ಸಾಂಬಾರ್ ಹೆಂಗ್ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ, ಓಕೆನಾ? ಅದಕ್ಕೆ ಮುಂಚೆ ನಮ್ಮ ಮನೆ ಹಿರಿತಲೆ ಎಲ್ಲ ಸಾಂಬಾರ್ ಮಾಡಿ 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 ಎಕ್ಸ್ಪೀರಿಯನ್ಸ್ ಆಗಿರೋ ಒಂದು ಪರ್ಸನ್ ಇದ್ದಾರೆ. ನಿಮ್ಮ ಹಳ್ಳಿ ಏನ್ ಮಾಡ್ತಿದ್ರಿ? ಅಥವಾ ಕುಡ್ಲೆಲ್ಲ ಹಾಕ್ತಿದ್ರಾ ನಿಮ್ ಟೈಮಲ್ಲಿ? ಕುಡ್ಲೆಲ್ಲ ಹಾಕಿ ಕೊತ್ತಂಬರಿ, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇದ್ದಿಲ್ಲ ಅವಾಗ ಹಳ್ಳಿಲಿ. ಅದನ್ನೆಲ್ಲ ಆಡ್ಸ್ಕೊಂಡು ಮಡಕಲ್ಲಿ ಮಾಡ್ತಿದ್ವು. ಮಾಡ್ಕೊಂಡು ಚೆನ್ನಾಗಿರ್ತದ ಬಂದಾಗ ಕಾಯಿ ಇಲ್ದಿರುವ ಅಕ್ಕಿ ಹಾಕೊಂಡು ಆಡ್ಸ್ಕೊಂಡು ಮಾಡ್ತೀವಿ ಸಾಂಬಾರ್ಗೆ. ಮಟನ್ ಸಾಂಬಾರ್ ಅಕ್ಕಿ ಹಾಕಿಸ್ಕೊಂಡು ಮಾತು ಇಲ್ದೇವ ಸಿಕ್ತೆ ಹೋದ್ರೆ ಅಕ್ಕಿ ಎಲ್ಲ ಹಾಕೊಂಡು ಆಡ್ಸ್ಕೊಂಡು ಹೋಗ್ತಿದ್ವು. ಇವಾಗ ಹೆಂಗ್ ಮಾಡ್ತಾರೆ? ಇವಾಗ ಎಲ್ಲ ಹಾಕ್ತಾರೆ. ಇವಾಗ ಕಾಯಿ ಎಲ್ಲ ಬಂದ್ಬಿಡ್ತಲ್ವಾ, ಪ್ರತಿಯೊಂದು ಹಾಕಿ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿ ಮಾಡಿರ್ತಾರೆ. ಚೆನ್ನಾಗಿ ಇವಾಗ ಅಲ್ಲಿ ಏನಿಲ್ಲ, ಹಳ್ಳಿ ಹೋಯ್ತಾರೆ ಅವಾಗೆಲ್ಲ ಚೆನ್ನಾಗಿಲ್ಲ. ಏನ್ ಮಾಡ್ತೀನಿ? ಧನ್ಯ, ಮೆಣಸಿನಕಾಯಿ, ಅರ್ಶಿನ, ಈರುಳ್ಳಿ ಆಡ್ಸ್ಕೊಂಡು ಒಳಕ್ಕೆ ಚಕ್ಕ ಲವಂಗ, ಕಾಯಿ, ಕೊತ್ತಂಬರಿ ಸೊಪ್ಪು ಇಲ್ಲ, ಮಳವಳ್ಳಿಗೆ ಹೋಗ್ಬೇಕಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲ, ಅದು ಹಾಕೊಂಡು ಆಡ್ಸ್ಕೊಂಡು ಒಟ್ಟಿಗೆ ಎಲ್ಲ ಸಾರು ಮಾಡ್ತೀವಿ. ಅದೇ ಚೆನ್ನಾಗಿರ್ತಿತ್ತು ಅವಾಗ. ಯಾವ್ದೆಲ್ಲ ಮಾಡ್ತಿದ್ರಿ ಇವಾಗ? ಮಡಕಲ್ಲಿ ಮಟನ್ ತೊಳೆದು ಹಾಕ್ಬಿಟ್ಟು ಎಲ್ಲ ರುಬ್ಕೊಂಡು. ಅವಾಗಿನ ಮಟನ್ ಚೆನ್ನಾಗಿತ್ತ, ಇವಾಗಿನ ಮಟನ್ ಚೆನ್ನಾಗಿತ್ತ? ಆಗಿನ ಮಟನ್ ಚೆನ್ನಾಗಿತ್ತು. ನೀನ್ ಹೆಂಗ್ ಚೆಕ್ ಮಾಡ್ತಿದ್ದೆ ಮಟನ್ ಮಟನ್ ಚೆನ್ನಾಗಿತ್ತು ಅಂತ? ನಾವೇ ನೋಡ್ತೀನಿ. ಊರೆಲ್ಲ ಕುಯ್ದಿರಲ್ಲ ಬರೀನ, ಊರೆಲ್ಲ ಫೋನ್ ಬರೀ ಗೊತ್ತು ತಾನೆ, ನೋಡ್ಕೊಡಲ್ವಾ? ಚೆನ್ನಾಗಿರ್ತಿತ್ತು. ಅಲ್ಲೇ ಕುಯ್ಯಿರಿ ಅಲ್ಲೇ ತಿನ್ನಿ. ಯಾವ ನಿಮ್ದು? ಮಳವಳ್ಳಿ, ಯಲಗುಂಪುರ.
ಚರ್ಗಂಪುರ. ಎಲ್ಲಿ ಬರೋದು? ಯಾವ್ದು? ಯಾವ ಜಿಲ್ಲೆ? ಯಾವ ಡಿಸ್ಟಿಕ್? ಕಿರ್ಗಾವ್ ಹೋಗ್ಲಿ. ಮಂಡ್ಯದವರು. ಮಂಡ್ಯ ಜಿಲ್ಲೆ. ಕಿರ್ಗಾವ್ ಹೋಗ್ಲಿ. ಮಳವಳ್ಳಿನೇ. ಮಳವಳ್ಳಿ ತಾಲೂಕು. ನನಗೆಲ್ಲ ಗೊತ್ತಿಲ್ಲ ಯಾವ ತಾಲೂಕು ಏನಂತ. ನಿಮ್ಮೂರ್ ಬಗ್ಗೆ ನೀನ್ ಹೇಳಬೇಕು. ಕಿರ್ಗಾವ್ ನಂಗೂ ಗೊತ್ತಿಲ್ಲ. ಬೈಕ್ ಹೋಗ್ಬೇಡಿ. ಹೋಬ್ಳಿ. ಮಳವಳ್ಳಿ ತಾಲೂಕು ಕಿರ್ಗಾವ್ ಹೋಬ್ಳಿ. ನಿಂಗ ಅಲ್ಲಿ ನಿಮ್ಮ ಮಳವಳ್ಳಿ ಇಷ್ಟನಾ ಇಲ್ಲ ಇದಿಷ್ಟನಾ ಮೈಸೂರು ಇಷ್ಟನಾ? ಮಳವಳ್ಳಿ ಇಷ್ಟನೇ, ಬಂದಾದ್ಮೇಲೆ ಏನ್ ಮಾಡಕ್ಕಾಗ ಮೈಸೂರು ಇಷ್ಟ. ಈಗ ನಿನ್ ಮಗಳು ಮಾಡೋ ಸಾಂಬಾರ್ ಹೆಂಗಿರುತ್ತೆ? ಚೆನ್ನಾಗ್ ಮಾಡಿರ್ತಾಳ, ಎಲ್ಲ ನಾಡ್ತಾಳಲ್ಲ. ನೀನ್ ಮಾಡೋದ್ ಹೆಂಗಿತ್ತು? ನಾನ್ ಮಾಡೋದು ಚೆನ್ನಾಗಿರ್ತಿತ್ತು. ಇವಾಗೆಲ್ಲ ಶುಂಠಿ ಬೆಳ್ಳುಳ್ಳಿ ಅದು ಇದು ಎಲ್ಲ ಹಾಕ್ತಾರ, ಅವಾಗ ಏನಿಲ್ಲ. ತರ್ಬೇಕಲ್ಲ ಮುಗಿಸ್ಕೊಂಡು ಅದನ್ನೇ ಮಾಡ. ಅವಾಗ ನೀವೇನೇನು ಹಾಕ್ತಿದ್ರಿ? ನಾವೇನು ಈರುಳ್ಳಿ, ಕೊತ್ತಂಬರಿ ಬೀಜ, ಮೆಣಸಿನ್ಕಾಯಿ, ಕಾಯಿ ಅಷ್ಟೇ. ಟೊಮೆಟೊ ಗಿಮಟೊ ಏನೂ ಇಲ್ಲ. ಅದನ್ನೇ ಸಾಸನ ಆಯ್ತಿತ್ತು ಅವಾಗ. ಕಾಯಿ ಇಲ್ಲ ಅಂತಿದ್ದೆ ಮತ್ತೆ ಅವಾಗ್ಲೇ. ಒಂದಿನ ಆಯ್ತಿತ್ತು, ಹಾಕಿದ್ರು ಅನಿಸ್ತಿಲ್ಲ. ಕಾಯಿ ಮುಗಿಸಿ ಹಾಕಿದ್ರು. ಬಾಕಿ ಮಾಮೂಲಿ ಕಾಯಿ ಇಲ್ಲ ಅಂದ್ರೆ ಕಾಯಿ ಇಲ್ಲ ಅಂದ್ರೆ ಶಕ್ಕಿ ಬಕ್ಕಿ ಹಾಕಿ ಬಿಟ್ಟಿರು. ಆಗ ಮಟ ಕಾಯಿ ಹಾಕಿದ್ರು ಬಿಡು. ನಮ್ತೆ ಕಾಯಿ ಇತ್ತಲ್ಲ. ತೋಟ ಇತ್ತು ನಿಮ್ ತೆಂಗಿನಕಾಯಿ ತೋಟ. ನೋಡಿ ನಮ್ಮ ಮನೇಲಿ ಮುದ್ದೆ ಕಟ್ಟೋದು ಹಿಂಗೆ ಅಂತ. ನಮ್ದು ಇವಾಗ ಹಳೆ ಕಾಲದ್ದು ಇಟ್ಟು ಕಟ್ಟೋದು, ಇದೆಲ್ಲ ಕಟ್ಟೋದು. ನಾವು ತಟ್ಟೆ ಇದ್ರಲ್ಲಿ ಕಟ್ಕೋತಾರೆ, ಹಿಂಗೆ ಕೈಲಿ ಇದು ಮಾಡಿ ಸ್ಟೀಲ್ ತಟ್ಟೆ ಮಾಡಿ ಕಟ್ಟಿರ್ತಾರೆ ಒಬ್ಬೊಬ್ರು. ನಮ್ದು ಇದು ಹಳೆ ಕಾಲದ್ದು, ಅದನ್ನೇ ಇದು ಮಾಡಿದ್ವಿ. ಎಷ್ಟು ವರ್ಷದ ಹಳೆದದು? ಸುಮಾರು ವರ್ಷದ್ದು. ಅದನ್ನೇ ಯೂಸ್ ಮಾಡಿದ್ವಿ. ಒಬ್ಬೊಬ್ರು ಎಣ್ಣೆ ಹಾಕೊಂಡು ಕೈ ಸವರ್ತ ಇದು ಮಾಡ್ತಾರೆ. ಸಾಂಬಾರ್ ರೆಡಿ. ಸೊ ಈಗ ಟೇಸ್ಟ್ ಮಾಡೋದಾ? ಫಸ್ಟು ಯಾರು ಕೊಡೋದಮ್ಮ? ನಿಮ್ಮಮ್ಮಂಗ. ಸೊ ನಮ್ಮ ಟೇಸ್ಟ್ ಮಾಡ್ತಾರೆ. ಈಗ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗೆ ಅಂತ. ಓಕೆನಾ? ಮೇಡಮ್, ಸಾಂಬಾರ್ ಹೆಂಗಿದೆ? ತಿನ್ಬಿಟ್ಟು ಹೇಳಿ. ಏನ್ ಲುಕ್ ಹಂಗ್ ಕೊಡ್ತಿದ್ದೀರಾ? ಲುಕ್ ಹಂಗ್ ಕೊಡ್ತಿದ್ದೀರಾ ಅಂದೆ. ಏನ್ ಕಮ್ಮಿ ಆಗೈತೆ ಮಟನ್ ಸಾಂಬಾರಲ್ಲಿ? ಏನ್ ಜಾಸ್ತಿ ಆಗೈತೆ? ಎಲ್ಲ ಉಪ್ಪು ಖಾರ ಚೆನ್ನಾಗೈತೆ. ನೀವು ಹಂಗೆ ಮಾಡ್ಕೊಂಡು ತಿನ್ನಿ, ಸಿದ್ಧ ಮಾಡ್ಕೊಂಡು. ಈಗ ನೀನು ಹೇಳ್ಬೇಕು ಆಯ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂದ್ಬಿಟ್ಟು ಆಯ್ತಾ. ಹೆಂಗೆ ನಾನು ಹೇಳ್ಕೊಡ್ತೀನಿ ಹಂಗೆ ಹೇಳ್ಬೇಕಾಯ್ತಮ್ಮ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯ್ತು, ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿ ಕ್ರೈಮ್ ಮಾಡಿ ವಿಡಿಯೋನ ಆಯ್ತಾ. ಸೊ ಇದು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.